ನಟ ಉಪೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಓವರ್ ಅಸಿಡಿಟಿ ಕಾರಣಕ್ಕಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂಥ ಡೀಟೇಲ್ ಲಭ್ಯ ಆಗ್ತಾ ಇದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ಉಪೇಂದ್ರ ಅವರು ಚಿಕಿತ್ಸೆ ಪಡೆದಿದ್ದಾರೆ. UAE ಶೂಟಿಂಗ್ ವೇಳೆ ಅನಾರೋಗ್ಯ ಕಾಡಿದೆ. ಇದೀಗ ಮತ್ತೆ ಆಸ್ಪತ್ರೆಯಲ್ಲಿ ಉಪೇಂದ್ರ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಅವರ ಆರೋಗ್ಯ ಸ್ಥಿರವಾಗಿದೆ, ಗಾಬರಿ ಪಡೋದು ಬೇಡ ಅಂತ ಅವರ ಆಪ್ತ ಮೂಲಗಳು ಸ್ಪಷ್ಟಪಡಿಸಿದ್ದಾರೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ಉಪೇಂದ್ರ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಓವರ್ ಅಸಿಡಿಟಿ ಕಾರಣಕ್ಕಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಕೇಶ್ ಫೋನ್ ಸಂಪರ್ಕದಲ್ಲಿ. ಲೋಕೇಶ್, ಹೇಗಿದ್ದಾರೆ ಉಪೇಂದ್ರ? ಏನಿದೆ ಇದಕ್ಕೆ ಸಂಬಂಧಿಸಿದ ಮಾಹಿತಿ? ತಮ್ಮ ಮೂಲಗಳಿಂದ ಮಾಹಿತಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ. ಓವರ್ ಅಸಿಡಿಟಿ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಉಪೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಅವರ ಆಸ್ಪತ್ರೆಗೆ ದಾಖಲಾಗಿರೋದು. ಆದರೆ ಅವರ ಆಪ್ತ ಮೂಲಗಳು ಸ್ಪಷ್ಟವಾಗಿ ಹೇಳುತ್ತಿರೋದು ಯಾವುದೇ ರೀತಿಯಲ್ಲಿ ಗಾಬರಿ ಪಡಬೇಕಾದಂಥ ಅಗತ್ಯ ಇಲ್ಲ, ಆರೋಗ್ಯ ಸ್ಥಿರವಾಗಿದೆ. ಈ ಹಿಂದೆಯೂ ಕೂಡ ಒಮ್ಮೆ ಸಮಸ್ಯೆ ಆಗಿತ್ತು, ಅಸಿಡಿಟಿ ಪ್ರಾಬ್ಲಮ್ ಆಗಿತ್ತು. ಈಗ ಮತ್ತದೇ ಸಮಸ್ಯೆ ರಿಪೀಟ್ ಆಗಿದೆ. ಆ ಕಾರಣಕ್ಕಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಅನ್ನೋ ಮಾಹಿತಿ. ಈಗ ನಮ್ಮ ಪ್ರತಿನಿಧಿ ಲೋಕೇಶ್ ಸಂಪರ್ಕಕ್ಕೆ ಲಭ್ಯವಾಗ್ತಾ ಇದ್ದಾರೆ. ಲೋಕೇಶ್, ಮಾಹಿತಿ ಕೊಡ್ತಾ ಇದ್ದೀರಿ, ಮುಂದುವರಿಸಿ. ಖಂಡಿತ ರಕ್ಷಿತ, ಈಗ ಅವರ ಆಪ್ತ ಮೂಲಗಳು ತಿಳಿಸಿರುವ ಮಾಹಿತಿ ಪ್ರಕಾರ ಅವರ ಆರೋಗ್ಯದಲ್ಲಿ ಸ್ಥಿರವಾಗಿದೆ. ಯಾಕಂದ್ರೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಸೊ ಈ ಕಾರಣವಾಗಿ ಆಸ್ಪತ್ರೆಗೆ ಹೋಗಿ ದಾಖಲಾಗಿ ತೋರಿಸಿದ ನಂತರದಲ್ಲಿ ಗೊತ್ತಾಗಿದೆ ಓವರ್ ಅಸಿಡಿಟಿಯಿಂದ ಈ ತರದೊಂದು ಸಮಸ್ಯೆ ಆಗಿದೆ ಅಂತ. ಯುವ ಆದ ನಂತರದಲ್ಲಿ ಒಂದಷ್ಟು ಸ್ಕ್ರಿಪ್ಟ್ ಕೆಲಸದಲ್ಲಿ ಉಪೇಂದ್ರ ಅವರು ಭಾಗಿಯಾಗಿದ್ರು. ಸೊ ಸ್ಕ್ರಿಪ್ಟಿಂಗ್ ಕೆಲಸದಲ್ಲಿ ಇವತ್ತು ಕೂಡ ಭಾಗಿಯಾಗಿದ್ರು. ಆ ವೇಳೆಯಲ್ಲಿ ಇದ್ದಕ್ಕಿದ್ದಂತೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಂಡಂತ ವಿಚಾರದಲ್ಲಿ ಅವರ ಕುಟುಂಬದವರಿಗೆ ಮಾಹಿತಿಯನ್ನ ತಿಳಿಸಿ ನೇರವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸ್ಪರ್ಶ ಆಸ್ಪತ್ರೆಯಲ್ಲಿ ಅಲ್ಲಿ ಕೂಡ ಚಿಕಿತ್ಸೆಯನ್ನು ಮುಂದುವರೆದು ಈಗ ಆಲ್ರೆಡಿ ಚೇತರಿಕೆ ಕಂಡಿದ್ದಾರೆ ಅಂತ ಹೇಳ್ಬೋದು ರಕ್ಷತ್. ಯಾಕಂದ್ರೆ ಈ ಹಿಂದೆ ಕೂಡ UAE ಸಿನಿಮಾದ ಶೂಟಿಂಗ್ ಸೆಟ್ ಅಲ್ಲಿ ಈ ರೀತಿಯದೊಂದು ಸಮಸ್ಯೆ ಆಗಿತ್ತು. ಸೊ ಅವಾಗಲೂ ಕೂಡ ನೇರ ಡೈರೆಕ್ಟ್ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದಿದ್ರು. ಆಗ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಿರಲಿಲ್ಲ. ಸೊ ಅದೇ ರೀತಿ ಈಗ ಸಣ್ಣ ಪ್ರಮಾಣದಲ್ಲೂ ಸ್ವಲ್ಪ ಆರೋಗ್ಯ ಏರುಪೇರಾಗಿದೆ ಅಷ್ಟೇ, ಅದು ಹೊರತು ಗಾಬರಿ ಪಡುವ ವಿಷಯ ಯಾವುದೂ ಇಲ್ಲ ಅಂತ ತಿಳಿಸಿದ್ದಾರೆ ರಕ್ಷತ್. ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.